ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಸೋನಲ್ ಹಾಗೂ ತರುಣ್ ಅವ್ರ ಮದುವೆಗೆ ಬಂದಿದ್ವಿ. ಹಿಂದೆ ನಾನು ತರುಣ್ ಅವ್ರ ಮಮ್ಮಿ ಅವರ ಇಂಟರ್ವ್ಯೂ ಒಂದು ನೋಡಿದ್ದೆ. ಅವಾಗ ಅವರು ಹೇಳಿದರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನಾನಾದ್ಮೇಲೆ ನನ್ನ ಮಗನ್ನ ಯಾರು ನೋಡ್ಕೊಳ್ತಾರೆ, ಅವ್ರು ಬರೀ ಕೆಲಸದಲ್ಲೇ ಇರ್ತಾರೆ ಯಾವಾಗಲೂ ಅಂತ. ಸೊ ಇವತ್ತು ಅವರ ಪರಿವಾರ ಇನ್ನೂ ಬೆಳೆದಿದೆ. ಒಂದು ಅದ್ಭುತವಾದ ಹುಡುಗಿ, ಒಂದು ಅದ್ಭುತವಾದ ಸೋನಲ್ ಮಾಂಟೇರಿಯೋ ಅವ್ರ ಪರಿವಾರಕ್ಕೆ ಸೇರಿದ್ದಾರೆ. ಸೊ ಅವ್ರ ಪರಿವಾರ ಯಾವತ್ತೂ ಹಾಲು ಜೇನು ಥರ ಒಂದಾಗಿರಲಿ, ತುಂಬ ಖುಷಿಯಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಮದುವೆಗೆ ಒಂದು ಪ್ರಮುಖವಾದ ಕಾರಣ ದರ್ಶನ್ ಸರ್ ಅಂತ ಹೇಳಿದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇವತ್ತು ಹೇಳಲಿಕ್ಕೆ ಒಂದು ರೀತಿ ಬೇಜಾರಾಗ್ತದೆ, ಬಟ್ ಇಲ್ಲಿ ಮದುವೆನಲ್ಲಿ ನಮ್ಮ ಜೊತೆಗೆ ದರ್ಶನ್ ಸರ್ ಇವತ್ತು ನಮ್ಮ ಜೊತೆಗೆ ಇಲ್ಲ. ಅವ್ರು ಎಲ್ಲೇ ಇದ್ದರೂ ಅವರ ಆಶೀರ್ವಾದ ಈ ಮದುವೆ ಮೇಲೆ ಇರಲಿ. ನನಗೆ ದರ್ಶನ್ ಸರ್ ಅಂದರೆ ನಮ್ಮ ಸ್ವಂತ ಕನ್ನಡ ಇಂಡಸ್ಟ್ರಿಯ ಒಂದು ತುಂಬ ಇಂಪಾರ್ಟೆಂಟ್ ಆದ ವ್ಯಕ್ತಿ ಥರ ನಾನು ಅವ್ರಿಗೆ ನೋಡ್ತೀನಿ. ಆ್ಯಂಡ್ ಈ ಒಂದು ಘಟನೆ ನಡೆದಾದ್ಮೇಲೆ ಇನ್ನು ಯಾವಾಗ ಅವರು ರಿಟರ್ನ್ ಬರ್ತಾರಂತ ನಾನೇ ಅಲ್ಲ, ಇಡೀ ಕರ್ನಾಟಕದ ಅಭಿಮಾನಿಗಳು, ಇಡೀ ಕರ್ನಾಟಕದ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾವಾಗ ದರ್ಶನ್ ಸರ್ ಈ ಒಂದು ಪ್ರಾಬ್ಲಮಿಂದ ಆಚೆ ಬರ್ತಾರಂತ. ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರಲಿ ಅಂತ ದೇವರಲ್ಲಿ ನಾವು ಪ್ರತಿದಿನ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಆ್ಯಂಡ್ ದರ್ಶನ್ ಸರ್ ಈ ಒಂದು ಪ್ರಾಬ್ಲಮಿಂದ ಬೇಗ ಹೊರಗೆ ಬರಬೇಕಂತನೂ ಮನಸಾಣೆ ನಾನು ದೇವರಲ್ಲಿ ಕೇಳ್ತಾ ಇದ್ದೀನಿ. ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ಬಹುಶಃ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ವಿ ಆಲ್ ಮಿಸ್ ಯು ಹಿಯರ್ ದರ್ಶನ್ ಸರ್. ಬೇಗ ರಿಟರ್ನ್ ಬನ್ನಿ. ಆ್ಯಂಡ್ ನೀವೆಲ್ಲೇ ಇದ್ದರೂ ನಿಮ್ಮ ಆರೋಗ್ಯ ಪ್ಲೀಸ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈ ಒಂದು ನ್ಯೂಸ್ ಆರ್ಟಿಕಲ್ ನಿಮಗೆ ರೀಚ್ ಆಗಲಿ. ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಇದು ಒಂದು ಕೆಟ್ಟ ಸಮಯ, ಅದು ಪಾಸ್ ಆಗೋಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.